ಹಿಂದೆನೂ ಒಂದ್ಸಲ ಬಂದಿದೆ. ಅಣ್ಣವ್ರು ಬಹಳ ಪ್ರೀತಿ, ಪದ್ಮಕ್ಕವ್ರ ಮೇಲೆ ಬಹಳ ಪ್ರೀತಿ. ತಪೋವನದಲ್ಲಿ ಅವ್ರಿಗೆ ಬಹಳ ಪಾಲನೆ ಕೊಟ್ಟಾರ ಅಂತೇಳಿ ಅವ್ರನ್ನ ಯಾವುದಕ್ಕೂ ಬಿಡೋದಿಲ್ಲ. ಅವರು ಬಂದಾಗೆಲ್ಲ ಕರೀತಿರ್ತಾರೆ. ಆ ರೀತಿ ಅವಾಗಲೂ ನಾನು ಅವ್ರ ಜೊತೆಗೆ ಬಂದು ಹೋಗಿದ್ದೆ. ನಾನು ಕೇಳುತ್ತಿದ್ದೆ, ಒಬ್ಬರನ್ನ ಕರೆದ್ರೆ ಒಂದಕ್ಕೊಂದು ಫ್ರೀ ಅಲ್ಲ ಈಗ. ಇವತ್ತಿನ ಜಗತ್ತಿನಲ್ಲಿ ಒಂದಕ್ಕೊಂದು ಫ್ರೀ. ಎಲ್ಲಿ ಪದ್ಮಕ್ಕ ಇರ್ತಾರೋ ಅಲ್ಲಿ ಶೈಲಕ್ಕ ಬಂದ್ಬಿಡ್ತಾರೆ. ಆ ರೀತಿ ಇವತ್ತು ಕರೆದ್ರು, ಅಚಾನಕ್ ಆಗಿ ಬಂದ್ವಿ. ಆದ್ರೆ ಇಂಥ ಒಂದು ಒಳ್ಳೆಯ ಸಮಯದಲ್ಲಿ ನಾನು ಇಲ್ಲಿ ಬಂದಕ್ಕೆ ನನಗೆ ನಿಜವಾಗಿ ಬಹಳಷ್ಟು ಸಂತೋಷ ಆಯಿತು. ಯಾಕಂದ್ರೆ ನನ್ಗೆ ಅಣ್ಣವ್ರೊಂದು ಗೊತ್ತಿತ್ತು, ಉಳಿದವ್ರದ್ದೇನೂ ಗೊತ್ತಿರಲಿಲ್ಲ. ಆಕೆ ಅಂಥ ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ಸ್ನೇಹದಿಂದ ಪ್ರತಿಯೊಬ್ಬರನ್ನ ಅಷ್ಟೇ ಇದು ಅಂದ್ರೆ ನೆನಪಿಟ್ಕೊಂಡು ಕರೀತಾರಲ್ಲ, ಅಂಥ ಒಂದು ಒಳ್ಳೆ ಗುಣ ಇರುವಂಥ ಮಗುವನ್ನ ಭಗವಂತನಿಗೆ ಕೊಟ್ಟಂಥ ಈ ಮಾತಾಪಿತರಿಗೆ ನಾವೆಲ್ಲರೂ ಸೇರಿ ಬಹಳಷ್ಟು ಧನ್ಯವಾದಗಳನ್ನು ಹೇಳೋಣ. ಸಂಗಮ ಯುಗ ಪೂರ್ತಿನೂ ಅವರು ಬಾಬನ ಸೇವೆ ಮಾಡ್ತಾ ಇರಲಿ, ಆಯುಷ್ಯ ಆರೋಗ್ಯ ಎಲ್ಲವೂ ಪರಮಾತ್ಮ ಅವ್ರಿಗೆ ಕೊಟ್ಟಿರಲಿ, ಮತ್ತು ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಅನ್ನುವಂಥ ಭಾವನೆ ಕೂಡ ಅವರಲ್ಲಿ ಇದೇ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಸೇರಿ ಅವರಿಗೆ ಅನಂತವಾಗಿ ಬಹಳಷ್ಟು ಸಮಯದವರೆಗೆ ದೀರ್ಘಾಯುಷಿಗಳಾಗಲಿ, ಆರೋಗ್ಯವಂತರಾಗಿರಲಿ ಅನ್ನುವಂಥ ಶುಭ ಹಾರೈಕೆಗಳನ್ನು ಮಾಡೋಣ. ಓಂ ಶಾಂತಿ. ಓಂ ಶಾಂತಿ. ಅಕ್ಕೋರು ನಮಗಿಂತ ದೊಡ್ಡವರು, ಅವರು ಸಮ್ಮುಖದಲ್ಲಿ ಬಹಳ ನಾವು ಬಹಳ ಚಿಕ್ಕವರು. ಆದ್ರೆ ಬಂದಿರೋರು ಸಹ ನಾವು ಬಹಳ ಚಿಕ್ಕವರಾಗಿ ಬೆಳೆದೀವಿ. ನಮ್ಮ ಶೀಲಕ್ಕವರು ಎಲ್ಲರಿಗಿಂತ ದೊಡ್ಡವರು. ಆದರೆ ಇವತ್ತಿನ ಸನ್ನಿವೇಶ ನೆನೆಸ್ಕೊಂಡ್ರೆ ಹೇಗೆ ಬಾಬಾ ಹೇಳ್ತಾರೆ, ತಂದೆ ಮತ್ತು ಮಕ್ಕಳದು ಬರ್ತಡೇ ಒಂದೇ ದಿನ ಅಂತ. ಹಂಗೆ ಈ ಅಣ್ಣವ್ರದ್ದು ಇವರೆಲ್ಲ ನಮ್ಮ ಶುಭಾಬ ನಿಮಿತ್ತ ಮಾಡಿರುವಂತಹ ನಾಗವೇಣಕ್ಕ, ಶೀಲಕ್ಕವರು, ನಾವು ರಾಜೇಶ್ವರಕ್ಕರು ಒಂದು ಪಾಲನೆಯಲ್ಲಿ ಗಂಗಪ್ಪನವರು ಮತ್ತು ಎಲ್ಲಮ್ಮಕ್ಕವರು ಬೆಳೆದಾರೆ. ಆದರೆ ಅವ್ರ ಜೊತೆಗೆ ನಮ್ಮನ್ನು ಸಹ ಕುಂದಿರಿಸಿ ಬರ್ತಡೇ ಮಾಡಿದಾಗ ನನಗೆ ಅದೇ ನೆನಪು ಬಂತು, ತಂದೆ ಮತ್ತು ಮಕ್ಕಳದು ಬರ್ತಡೇ ಒಂದೇ ದಿನ ಅಂತ. ಬಹಳ ಖುಷಿ ಆಯಿತು. ಆಮೇಲೆ ಇವತ್ತು ಗಂಗಪ್ಪನವ್ರಿಗೆ ಎಲ್ಲಮ್ಮಕ್ಕವ್ರಿಗೆ ಬಾಬನ ವರದಾನಿ ಭೂಮಿಯಲ್ಲಿ ಒಂದು ಕಿರೀಟ ಇಟ್ಟಾರ. ಅಂದಮೇಲೆ ಈಗಿನಿಂದ ಇನ್ನೂ ಹೆಚ್ಚಿಗೆ ಜವಾಬ್ದಾರಿ ಸೊಂಡೂರ್ದೆ ಜವಾಬ್ದಾರಿ ತಗೋಬೇಕಂತ ಬಾಬಾ ಇಟ್ಟಿದಾರ ಅಂತ ನನಗೆ ಅನಿಸ್ತು. ಅಣ್ಣವ್ರ ತಗೊಂತೀರ ಅಣ್ಣವ್ರ? ಬಾಬಾ ಹೇಳ್ದಂಗೆ ಬಾಬಾ ಹೇಳ್ತಾರಲ್ಲ, ನಿಮ್ಮ ಇದ್ರ ಮೂಲಕ ಏನು ಹೇಳಿಸ್ತಾರ ಅದು ವರದಾನ ಅಂತ. ಹೆಚ್ಚಿನ ಒಂದು ವರದಾನ ಅಂತ ತಿಳ್ಕೊಂಡು ಅವ್ರು ಹೇಳ್ದಂಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ಅನಿಸ್ತದೆ. ಮತ್ತೆ ರಮೇಶ್ ಅಣ್ಣ ಹೇಗೆ ಹೂವು ಎಲ್ಲದಕ್ಕೂ ಸಹ ಅರ್ಪಣೆ ಮಾಡ್ತಾರೆ, ಪೂಜೆಗೆ ಅರ್ಪಣೆ ಮಾಡ್ತಾರೆ, ಸತ್ತಾಗ ಅರ್ಪಣೆ ಮಾಡ್ತಾರೆ, ಮತ್ತೆ ಇನ್ನು ಡೆಕೋರೇಷನ್ಗೆ ಅರ್ಪಣೆ ಮಾಡ್ತಾರೆ. ಆದರೆ ರಮೇಶ್ ಅಣ್ಣ ಅನ್ನೋದು ಒಂದು ಹೂವು, ಆ ಹೂವು ಈ ಹೂವು ಶಿವನಿಗೆ ಅರ್ಪಣೆ ಆಗಿದೆ ಅಲ್ಲ, ಸೊಂಡೂರಿಂದ ಬಂದು ಇಲ್ಲಿ ಅರ್ಪಣೆ ಆಗಿ ಬಾಬನ ಮಡಿಲಲ್ಲಿ ಇದ್ದಾರಲ್ಲ, ಅದು ನನಗೆ ಬಹಳ ಖುಷಿ. ಅವನು 8ನೇ ಕ್ಲಾಸ್ಲಿಂದನೂ ಸಹ ನಮ್ಮ ಪಾಲನೆಯಲ್ಲಿ ಬೆಳೆದಾನೆ. ನಾನು ಅವ್ರಿಗೆ ಅಣ್ಣವ್ರ ಅನ್ನಲ್ಲ, ಏನಪ್ಪ ಅಂತೀನಿ ಅಷ್ಟೇ. ಇನ್ನು ಬಹಳ ಚಿಕ್ಕವನು, ಈಗ ದೊಡ್ಡನಾಗ್ಯಾನ. ಆದರೆ ಅಕ್ಕಂದಿರ ಮುಂದೆ ಕೊನೆಯವರೆಗೂ ಚಿಕ್ಕವನಾಗೆ ಇನ್ನೂ ಇರಲಿ, ಅವ್ರ ಮಗುವಾಗೇ ಇರಲಿ ಅಂದರೆ ತಾಯಂದರಿಗೆ ಬಹಳ ಖುಷಿ ಆಗ್ತದೆ. ಹಂಗೆ ಅಣ್ಣವರು ಸಹ ಭಾಳ ನಕ್ಕೋಂತ ಹಿಂಗೆ ಬಂದಿದ್ದಾರೆ. ಅವರಿಗೆ ಛತ್ರಛಾಯ ಸದಾಕಾಲ ಬಾಬಂದಿರಲಿ, ವರದಾನ ಇರಲಿ, ಹಿಂಗೆ ಅನೇಕರ ಅಕ್ಕಂದಿರ ಪಾಲನೆಯಲ್ಲಿ ಬೆಳೀಲಿ ಅನ್ನೋದು ನನ್ನ ಆಸೆ. ಓಂ ಶಾಂತಿ. ಈಗ ಸಂಡೂರು ನಾಗವೇಣಕ್ಕವ್ರು 1 ನಿಮಿಷ ಅವರ ಶುಭ ಭಾವನೆ ಈ ಬರ್ತಡೇ ನಿಮಿತ್ತ ಹೇಳ್ತಾರೆ. ಓಂ ಶಾಂತಿ. ನಮ್ಮೆಲ್ಲರ ಅದೃಷ್ಟ ಇಂಥ ರಮೇಶ್ ಅಣ್ಣವರು ಸ್ವಂತ ಹೆಸರು ನಾಗೇಶ, ನಮ್ಮ ಅಕ್ಕೋರು ಶೀಲಕ್ಕೋರು, ದೊಡ್ಡಕ್ಕೋರು, ನಮ್ಮೆಲ್ಲರಿಗೂ ಪಾಲನೆ ಕೊಟ್ಟಿರೋದು ಅವರೇ. ನಮ್ಮೆಲ್ಲರಿಗೂ ಒಬ್ಬ ಆದರ್ಶವಾಗಿ ಒಬ್ಬ ದೊಡ್ಡವರು ಮಹಾರಥಿಯ ಸ್ಥಾನದಲ್ಲಿದ್ದುಕೊಂಡು ನನಗಾಗಲಿ, ಹೇಮಕ್ಕಾಗಲಿ, ರಾಜೇಶ್ವರಕ್ಕಾಗಲಿ, ನಮ್ಮ ರಮೇಶ್ ಅಣ್ಣಗಾಗಲಿ ಎಲ್ರಿಗೂ ಅವರು ಒಳ್ಳೆ ಪಾಲನೆಯಲ್ಲಿ ಬೆಳೆಸಿದ್ದಾರೆ. ಅವರಿಗೆ ಪ್ರೀತಿಯಿಂದ ಅಕ್ಕೋರೆ ನಾಗೇಶ್ ಅಂತ ಬೇಡ ಅಂತ ರಮೇಶ ಅಂತ ಹೆಸರಿಟ್ಟಿದ್ದು. ಅಕ್ಕೋರು ಇವತ್ತಿಗೂ ಅಪ್ಪಿ ಅಂತಾನೆ ಕರೀತಾರೆ ರಮೇಶ್ ಅಣ್ಣಗೆ. ಮತ್ತು ನಮ್ಮ ಎಲ್ಲ ಸೊಂಡೂರು ಪರಿವಾರದವ್ರ ಪ್ರತಿಯಾಗಿ ನಮ್ಮ ಗಂಗಣ್ಣವರು, ಎಲ್ಲಮ್ಮಕ್ಕ, ನಮ್ಮ ಹನುಮಂತಣ್ಣ ಅವರು ಭಾಳ ಸಹಯೋಗಿಗಳು. ಯಾವಾಗಲೂ ಏನು ಹೇಳಿದ್ರು ಆಯ್ತು ಅಕ್ಕೋರೆ ಅಂತಾರೆ.
ಏನಾದರೂ ಒಂದು ಸ್ವಲ್ಪ ಬೈದ್ರೂ ಸರಿ ಆಯ್ತು ತಿದ್ಕೊಂತೀವಿ ಅಂತಾರೆ. ಅಂತ ಇವ್ರಿಗೆ ಅಣ್ಣಂದ್ರಿಗೂ ಅಕ್ಕವ್ರಿಗೂ ಆಯುಷ್ಯ ಆರೋಗ್ಯ ಬಾಬಾ ಸದಾ ಕೊಡಲಿ. ಇವರಿಗೆ ಇನ್ನೂ ಚೆನ್ನಾಗಿ ಇವರು ಬಾಬನ ಮನೆಯಲ್ಲಿ ಸೇವೆ ಮಾಡಲಿ. ರಮೇಶ್ ಅಣ್ಣಗೂ ಯಾವಾಗಲೂ ಶಿವಬಾಬಾ ಮತ್ತು ದೊಡ್ಡವರ ಆಶೀರ್ವಾದ ಇದ್ದೇ ಇದೆ. ಅವ್ರಿಗೂ ಬಾಬುರವರು ಸದಾ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ನಾನು ಬಯಸ್ತೀನಿ. ಓಂ ಶಾಂತಿ. ಸಂಧ್ಯಾಕರ್ ಒಂದು ನಿಮಿಷ ಅನುಭವ ಹೇಳ್ಬೇಕಂತ ವಿನಂತಿ. ಬರೀ ಸಂಧ್ಯಾ. ಓಕೆ ಬರ್ರಿ ಇಲ್ಲಿ ಒಂದು ನಿಮಿಷ ಓಂ ಶಾಂತಿ ಆದ್ರೆ ಹೇಳುವಾಗ ಬರ್ರಿ, ಆಶೀರ್ವಾದ ಅದು ಮಾಡ್ರಿ. ಓಕೆ, ಈಗ ನಮ್ಮ ಲೌಕಿಕ ಅಪ್ಪರು ಒಂದು ನಿಮಿಷ ಅವ್ರ ಅನುಭವ ಹೇಳ್ತಾರೆ. ಓಂ ಶಾಂತಿ ಅಕ್ಕಾರ. 8ನೇ ಕ್ಲಾಸ್ ಶಾಲೆಗೆ ಹೋಗ್ನಂತಂದೇಳಿ ಬಾಬಾರ ಮನೆಗೆ ಅವರು ಇತ್ತಾಗ ಸಮರ್ಪಣೆ ಆಗಿಬಿಟ್ಟಾರ ಅಕ್ಕಾರ. ಅವರು ಎಲ್ಲ ಇಲ್ಲೇ ಐತೆ ಅವ್ರದ್ದು ಋಣಾರು, ಅಕ್ಕಂದಿರು ಎಲ್ಲ ಅಣ್ಣಂದಿರು ನಮಗೆಲ್ಲ ಒಡೋಡ್ದವ್ರು ಇದ್ದಂಗಿದ್ದು ಇವ್ರಿಗೆ ಈ ರೀತಿ ಅವ್ರ ಇಲ್ಲಿ ಐತೆ ಅವ್ರ ಸೇವೆ ಎಲ್ಲ. ಅದಕ್ಕೆ ನಮಗೆ ಕೂಡ ಭಾಳ ಖುಷಿ ಆಗತ್ತೆ ಅಕ್ಕಾರ, ಏನೂ ಇದಿಲ್ಲ. ಓಂ ಶಾಂತಿ. ಹನುಮಂತ ಅವ್ರು. ಓಂ ಶಾಂತಿ ಅಕ್ಕರೆ. ಆಗ ನಾನು ಭಜನಿಗೆ ಹೋಗ್ತಿದ್ದೆ, ಆತ ಹಿಂದೆ ಬರ್ತಿದ್ದ ನನ್ನ ಹಿಂದ್ಗಡೆ. ಹನುಮಂದೇವ್ರ ಗುಡಿಯಲ್ಲಿ ಭಜನಿಗೆ ಬರ್ತಿದ್ದ. 6-7 ಕ್ಲಾಸಿನ ಓದ್ತಿದ್ದ. ಅದ್ರ ಜೊತೆಗೆ ಹಂಗ ಮತ್ತೆ ಆಶ್ರಮಕ್ಕೆ ಹೋಗೋಣ ಬರಪ್ಪ ಹಂಗ ಅಂತ ಬಂದ್ವಿ. ಅಲ್ಲಿಂದ ಅಕ್ಕರ ಕಡೆಯಿಂದ ಹಿಂಗೆಲ್ಲ ಇದಾಗಿ ಅದನ್ನ ಇಲ್ಲೇ ತಕ್ಕನ ಬೆಳವಣಿಗೆ ಆಯ್ತು. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ತಾಯಿಯ ಹೃದಯ, ತಾಯಿಯ ಪಾಲನೆ, ತಾಯಿಯ ನೆನಪು, ತಾಯಿಯ ಒಂದು ಏನು ಪ್ರೀತಿ, ಆಕಿದ್ದು ಎಷ್ಟು ಜನ್ಮ ಎತ್ತಿದ್ರು ತೀರಿಸಲಾರ್ದಂಥ ಒಂದು ಸಂಬಂಧ. ಈ ಒಂದು ಸೇವೆ ಏನಿದೆಲ್ಲ, ತನ್ನ ಗರ್ಭದಲ್ಲಿ ನನ್ನನ್ನು ಬೆಳೆಸಿ ತನ್ನ ಕರಳು ಕತ್ತರಿಸಿ ನನ್ನನ್ನು ಈ ಪ್ರಪಂಚಕ್ಕೆ ಈ ಶರೀರವನ್ನು ಕಳಿಸಿದಾರಂತಂದರೆ, ವಿಶೇಷವಾಗಿ 84 ಜನ್ಮದಲ್ಲಿ 84 ತಂದೆ ತಾಯಿ ಇದ್ರೂ ಸಹ ಆ 84ನೇ ಎಲ್ಲರಿಗಿಂತ ಶ್ರೇಷ್ಠ ತಂದೆ ತಾಯಿ ಯಾರಂದ್ರೆ ಇವರಿದ್ದಾರೆ ನಮಗೆ. ಇವರಿಬ್ಬರಿಂದನೇ ನಾವು ಇಡೀ ಕಲ್ಪಕ್ಕೆ ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಅರ್ಹನಾಗಿರ್ಬೋದು. ಅಂದ್ರೆ ಏನು ಸಹಯೋಗ ಕೊಟ್ಟಿದ್ದಾರೆ. ಅಂದ್ರೆ ಇವ್ರ ದೇಹ ಕೊಟ್ಟರು ಇದರಲ್ಲಿಂದ ನಾನು ಇಡೀ ಕಲ್ಪಕ್ಕೆ ಏನು ಬಾಬಾರವರಿಂದ ಏನು ಭಾಗ್ಯ ಪಡ್ಕೊಳ್ಳಿಕ್ಕೆ ಏನು ನಿಮಿತ್ತ ಆದ್ರೆ ಇವರಿಗೆ. ಅದಕ್ಕೋಸ್ಕರ ಇವ್ರ ಜನ್ಮ ಇವ್ರಿಗೆ ಎಷ್ಟು ನಾನು ಕೃತಜ್ಞತೆ ಹೇಳಿದ್ರು ಸಾಲದು, ಇವ್ರಿಗೆ ಎಷ್ಟು ಸೇವೆ ಮಾಡಿದ್ರು ಸಾಲದು. ಜನ್ಮಾಂತರ ನಾನಂತ ಬಾಬಾರವ್ರಂತ ಇದನ್ನೇ ಬೇಡ್ಕೊಳ್ತೀನಿ, ಬಾಬಾ ಜನ್ಮಾಂತರಕ್ಕೂ ಇಂಥದ್ದೇ ತಂದೆ ತಾಯಿಗಳು ಕೊಡಪ್ಪ ನನಗೆ ಅಂತೇಳಿ. ಯಾಕಂದರೆ ಪ್ರತಿ ಒಂದೊಂದು ನಾನು ಇಲ್ಲಿಗೆ ಬಂದ್ರೂ ಸಹ ಅಷ್ಟೇ ರೀತಿಯಿಂದ ನನಗೆ ಸಹಯೋಗ ಕೊಡ್ತಿದ್ದಾರೆ. ಒಂದು ಸೈಕಲ್, ಎಲೆಕ್ಟ್ರಿಕ್ ಸೈಕಲ್ ತೊಗೊಳ್ಬೇಕಾದ್ರೆ ಅದಕ್ಕೂ ಸಹಯೋಗ ಕೊಟ್ಟಿದ್ದಾರೆ. ಬೈಕ್ ತೊಗೋಬೇಕಂದ್ರೆ ಅದಕ್ಕೂ ಈಗ ಕಾರ್ ತೊಗೊಳ್ಬೇಕಾದ್ರೂ ಅದಕ್ಕೂ ಸಹಯೋಗ ಕೊಟ್ಟಿದ್ದಾರೆ ಇವರೇ. ಅಂದರೆ ಕೆಲವರು ಬಿಕೆಗಳಿಗೆ ತಂದೆ ತಾಯಿ ಸಹಯೋಗ ಸಿಗೋದಿಲ್ಲ. ಆದರೆ ನಂದೆಷ್ಟು ಭಾಗ್ಯ ಅನ್ಕೋಬೋದು, ನಂದೆಷ್ಟು ಏನು ಇವ್ರ ಜೊತೆಗೆ ಏನು ವಿಶೇಷ ಸಂಬಂಧ ಅನ್ಕೋಬೋದು. ಅದಕ್ಕೋಸ್ಕರ ಇಂಥ ತಂದೆ ತಾಯಿಗಳೇ ನನಗೂ ಸಿಗಲಿ, ಇಂಥ ತಂದೆ ತಾಯಿಗಳು ಎಲ್ಲರಿಗೂ ಸಿಗಲಿ ಅಂತೇಳಿ ಬಾಬಾರವ್ರಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ವಿಶೇಷವಾಗಿ ನಮ್ಮ ತಾಯಿಗೆ ನಾನು ಮನಸ್ಪೂರ್ವಕವಾಗಿ ಇವ್ರದ್ದು ಋಣ ಅಂತ ನಾನು ತೀರ್ಸೋಕ್ಕಾಗೋದಲ್ಲ. ಅದು ಪ್ರತಿ ಜನ್ಮದಲ್ಲಿ ಇವ್ರ ತಂದೆ ತಾಯಿಯಾಗಿ ನಾನು ಪಡ್ಕೋಬೇಕಂತೇಳಿ ನಾನು ಬಯಸ್ತಿದ್ದೀನಿ. ಒಂದು ನಿಮಿಷ ಒಂದು ಹಿಂದಿಯಲ್ಲಿ ಹಾಡಿದೆ. ಹಾಡು ನನಗೇನು ಅಷ್ಟೊಂದು ಏನು ಗಂಟ್ಲ ಸರಿಗಿಲ್ಲ, ಆದರೂ ಬಂದಂಗೆ ಆಡ್ತೀರಿ, ಏನು ಬೇಜಾರು. ओम शांति। तेरी उंगली पकड़ के चला, ममता के आंचल में पला।